ನಾವು ಒಬ್ಬೊಬ್ಬರು ಕೂಡ ಇವತ್ತು ಗರಿಗಳ ಭಾನುವಾರವನ್ನು ಆಚರಿಸುತ್ತಾ ಇದ್ದೇವೆ. ಈ ಗರಿಗಳ ಭಾನುವಾರದಂದು ಯೇಸು ಸ್ವಾಮಿ ಕತ್ತೆ ಮರಿಯ ಮೇಲೆ ಹತ್ತುಕೊಂಡು ಯೆರೂಸಲೇಮ್ ಪಟ್ಟಣದಲ್ಲಿ ಅರಸನಾಗಿ ಪ್ರವೇಶ ಮಾಡಿದ್ದನ್ನ ನಾವು ಒಬ್ಬೊಬ್ಬರು ಧ್ಯಾನಿಸುವವರಾಗಿದ್ದೇವೆ. ಹೌದು, ಇವತ್ತು ಯೇಸು ಸ್ವಾಮಿ ಕಟ್ಟಲ್ಪಟ್ಟಂತ ಆ ಕತ್ತೆ ಮರಿಯನ್ನೇ ಯೇಸು ಸ್ವಾಮಿ ಹಾರಿಸಿಕೊಳ್ಳುತ್ತಾ ಇದ್ದಾರೆ. ಹೌದು, ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ಯಾವ ಯಾವ ಭಾಗದಲ್ಲಿ ಇವತ್ತು ನಾವು ಕಟ್ಟಲ್ಪಟ್ಟಿದ್ದೇವೋ ಆ ಒಂದೊಂದು ಕಟ್ಟುಗಳನ್ನು ಯೇಸು ಸ್ವಾಮಿ ಬಿಚ್ಚಿ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಆಶೀರ್ವಾದವನ್ನು ಈ ದಿನಗಳಲ್ಲಿ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ಆತನು ಕೊಡುವವನಾಗಿದ್ದಾನೆ. ಹೌದು, ಆ ದಿನ ಆ ಕತ್ತೆ ಮರಿಯನ್ನ ಕಟ್ಟಲ್ಪಟ್ಟಂತ ಪರಿಸ್ಥಿತಿಯಲ್ಲಿತ್ತು, ಆದರೆ ಯೇಸು ಸ್ವಾಮಿ ಅದನ್ನ ಬಿಚ್ಚಿಕೊಂಡು ಕರೆದುಕೊಂಡು ಬನ್ನಿರಿ ಎಂಬುದಾಗಿ ನಮ್ಮ ಶಿಷ್ಯರ ಬಳಿಗೆ ಹೇಳಿದಾಗ ಆ ಶಿಷ್ಯರುಗಳು ಯೇಸು ಸ್ವಾಮಿಯ ಬಳಿಗೆ ಆ ಕತ್ತೆ ಮರಿಯನ್ನು ಬಿಚ್ಚಿಕೊಂಡು ತರುತ್ತಾ ಇರುವುದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಇವತ್ತು ನಿಮ್ಮ ಜೀವಿತ ಯಾವ ಯಾವ ಭಾಗದಲ್ಲಿ ಕಟ್ಟಲ್ಪಟ್ಟಿದೆ, ಇವತ್ತು ಯಾವ ಆಶೀರ್ವಾದವನ್ನು ಕಾಣಲಿಕ್ಕೆ ಆಗದೆ ಇವತ್ತು ಆಶೀರ್ವಾದ ಕಟ್ಟಲ್ಪಟ್ಟಂತ ಪರಿಸ್ಥಿತಿಯಲ್ಲಿದೆಯೋ ಅದೆಲ್ಲವನ್ನು ಕೂಡ ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಸಕ್ತನಾಗಿದ್ದಾನೆ. ಅದೆಲ್ಲವನ್ನು ಆತನು ಬಿಚ್ಚಿ ಹಾಕಿ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು, ಸಮಾಧಾನವನ್ನು ಕಾಣುವ ರೀತಿಯಲ್ಲಿ ಯೇಸು ಸ್ವಾಮಿ ಆಶೀರ್ವದಿಸುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ಅರಸನಾಗಿ ಪ್ರವೇಶ ಮಾಡುತ್ತಾ ಇದ್ದಾನೆ. ಈ ಕತ್ತೆ ಮರಿಯ ಮೇಲೆ ಹತ್ತುಕೊಂಡು ಆತನು ಪ್ರವೇಶ ಮಾಡುತ್ತಾ ಇದ್ದಾನೆ. ಈ ಕತ್ತೆ ಮರಿ ಯಾವುದಕ್ಕೆ ಸಾದೃಶ್ಯ ಅಂದರೆ ಸಮಾಧಾನಕ್ಕೆ. ಹೌದು, ಇವತ್ತು ಸಮಾಧಾನ ಕಳೆದುಕೊಂಡಂತ ಯೆರೂಸಲೇಮ್ ಪಟ್ಟಣಕ್ಕೆ, ಯಹೂದ್ಯ ಜನಗಳಿಗೆ ಒಂದು ದೊಡ್ಡ ಸಮಾಧಾನವನ್ನು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣಕ್ಕೆ ಬರುತ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ಯೇಸು ಸ್ವಾಮಿ ಒಂದು ದೊಡ್ಡ ಸಮಾಧಾನವನ್ನು ಕೊಡುವುದಕ್ಕಾಗಿ, ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕೊಡುವುದಕ್ಕಾಗಿ, ನೀವು ಕಳೆದುಕೊಂಡಂತ ಎಲ್ಲ ಸಮಾಧಾನಗಳನ್ನ ದೇವರು ತೆಗೆದಾಕಿ ಒಂದು ದೊಡ್ಡ ಸಮಾಧಾನವನ್ನು ದೇವರು ಕೊಡುವುದಕ್ಕಾಗಿ ಇವತ್ತು ದೇವರು ನಿಮ್ಮ ಒಬ್ಬೊಬ್ಬರ ಹೃದಯಗಳಲ್ಲೂ ಕೂಡ ಆತನು ಪ್ರವೇಶ ಮಾಡುವಾತನಾಗಿದ್ದಾನೆ. ಮೂರನೇದಾಗಿ ಯೇಸು ಸ್ವಾಮಿ ಆ ಯೆರೂಸಲೇಮ್ ಪಟ್ಟಣಕ್ಕೆ ರಕ್ಷಕನಾಗಿ ಪ್ರವೇಶ ಮಾಡುತ್ತಾ ಇದ್ದಾನೆ. ಹೌದು, ಪಾಪದಿಂದ ಎಲ್ಲದರಿಂದಲೂ ಅವರನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲೂ ಯೇಸು ಸ್ವಾಮಿ ಒಬ್ಬ ರಕ್ಷಕನಾಗಿ ಪ್ರವೇಶ ಮಾಡುತ್ತಾ ಇದ್ದಾನೆ, ನಿಮ್ಮನ್ನ ರಕ್ಷಿಸುವಾತನಾಗಿದ್ದಾನೆ. ಇವತ್ತು ಯಾವುದರೊಳಗೆ ಸಿಲುಕಿಕೊಂಡಿದ್ದೀರೋ ಅದರಲ್ಲಿ ದೇವರು ನಿಮ್ಮನ್ನ ಹೊರಗಡೆ ತಂದು ದೇವರು ರಕ್ಷಿಸಿ ನಿಮ್ಮನ್ನ ಕಾದು ನಡೆಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.